ನೀನ್ ಯಾವಾಗ ಬಂದೆ? ನಿನಗೂ ಇದೆಲ್ಲ ಗೊತ್ತಾ? ನನ್ಗೆಲ್ಲ ಗೊತ್ತು ಸುಬು. ವೆರಿ ಗುಡ್ ಪಿಂಕಿ. ನಾನು ನಿಮ್ಗೆಲ್ಲ ರೆಕಾರ್ಡಿಂಗು ವಾಟ್ಸಪ್ಪಲ್ಲಿ ಕಳ್ಸಿದ್ದೀನಿ. ಹೇಳಿದೆಲ್ಲ ನೆನಪಿದೆ ಅಲ್ವಾ? ನನ್ಗೆಲ್ಲ ನೆನಪಿದೆ, ಆದ್ರೆ ಬರುವಾಗ ನನ್ಗೇನ್ ತರ್ಬೇಕು ಅನ್ನೋದು ನಿಮಗ್ ನೆನಪಿದೆ ತಾನೆ? ನೆನಪಿದೆ ಪಿಂಕಿ, ನೆನಪಿದೆ. ನಿನ್ಗೇನೇನು ಇಷ್ಟನೋ ಎಲ್ಲ ತರ್ತೀನಿ, ಓಕೆನಾ? ಓಕೆ. ಮ್ಯಾಚ್ ಫಿಕ್ಸಿಂಗ್ ಅಂದ್ರೆ ಇದೇನಾ? ಏ ಕಬ್ಬು ಸುಬ್ಬು, ಅದೆಲ್ಲ ಬಿಡು ನೀನು. ನಾವು ಹಿಂದಿನ ಬಾಗಿಲಿಂದ ಹೋಗ್ಬೇಕು, ಲೇಟ್ ಆಗುತ್ತೆ. ಬಾ ಬೇಗ ಹೋಗೋಣ. ಪಿಂಕಿ ಡೋರ್ ಲಾಕ್ ಮಾಡ್ಕೊ. ಹಾ. ವರ, ಶ್ರೀವಲ್ಲಿ ನಿನ್ನ ಜೊತೆ ಮಾತಾಡ್ಬೇಕಂತೆ. ನೀವಿಬ್ರು ಮಾತಾಡ್ತೀರಿ, ನಾನು ಆಚೆ ಇರ್ತೀನಿ ಕಣೆ. ನಿಮ್ಮಮ್ಮ ಬಂದರೆ ಸಿಗ್ನಲ್ ಕೊಡ್ತೀನಿ. ಅಕ್ಕ ಏನಿದೆಲ್ಲ? ವರ, ನೀನು ಭಯ ಪಡಬೇಡ. ಶ್ರೀವಲ್ಲಿನೇ ನಮ್ಮ ಜೊತೆಲಿ ಇರಬೇಕಾದ್ರೆ ನಾವು ಧೈರ್ಯವಾಗಿರ್ಬೇಕು ಅಲ್ವಾ ಶ್ರೀವಲ್ಲಿ? ಕರೆಕ್ಟಾಗಿ ಹೇಳಿದ್ರಿ ಅಕ್ಕ. ನಾನು ಈ ಮನೆಗೆ ಸೊಸೆ ಆಗೋಳು ಅಂದಮೇಲೆ ಈ ಮನೆಗೆ ಕಷ್ಟ ಬರೋದಕ್ಕೆ ಬಿಡ್ತೀನಾ? ಶಿವಲಿ, ಇಷ್ಟೆಲ್ಲ ಆದ್ಮೇಲೆ ಇಂಥ ಮಾತು ನೀನ್ ಆಡ್ತಿದ್ಯಾ? ಯಾಕೆ ಆಡ್ಬಾರ್ದು? ಮನ್ಸಲ್ಲಿ ಒಂದ್ಸತಿ ನಿರ್ಧಾರ ಮಾಡಿದ್ರೆ ಮುಗೀತು. ಪ್ರೀತಿ ಮಾಡಬಾರದು, ಮಾಡಿದರೆ ಮನೆಯವ್ರಿಗೆ ಹೆದರಬಾರ್ದು. ಲೀ, ಮನೆಗಲ್ಲ ಜಗತ್ತಿಗೆ. ಅಕ್ಕ, ಮೊದ್ಲು ಮನೆಯವ್ರನ್ನ ಎದುರಿಸ್ಬೇಕು, ಆಮೇಲೆ ಜಗತ್ ಬಗ್ಗೆ ಯೋಚನೆ ಮಾಡ್ಬೇಕು. ಆಹಾ, ಎಂತ ಮಾತು ಹೇಳ್ದೆ ಶ್ರೀವಲ್ಲಿ. ಮನೆಯೊಳಗೆ ನಾನಂತೂ ನಮ್ಮ ವರನ್ ಪ್ರೀತಿಗೆ ಫುಲ್ ಸಪೋರ್ಟ್. ಅಕ್ಕ ಹೌದು ವರ, ಎಷ್ಟು ದಿನ ಅಂತ ಹುಸ್ರು ಬಿಗಿ ಇಟ್ಕೊಂಡು ಭಾವನೆಗಳನ್ನ ಬಚ್ಚಿಟ್ಕೊಂಡು ಬದುಕಕ್ಕಾಗುತ್ತೆ ಹೇಳು? ಧೈರ್ಯವಾಗಿರು, ನಾವಿಬ್ರು ಯಾವಾಗ್ಲೂ ನಿನ್ ಜೊತೆ ಇರ್ತೀವಿ. ನೋಡು ವರ, ನಿನಗೇನೇ ಹೇಳ್ಕೋಬೇಕನ್ಸಿದ್ರು ಅದನ್ನ ನನ್ನ ಹತ್ರ ಹೇಳ್ಕೊ. ನೋಡು, ಪ್ರೀತಿ ಅನ್ನೋದು ಮಗು ತರ. ಅದು ಎಷ್ಟೇ ಕಷ್ಟ ಕೊಟ್ರು ಅದ್ರಲ್ಲೊಂಥರ ಸುಖ ಇರುತ್ತೆ. ಅದನ್ನ ಯಾವತ್ತೂ ಕಳ್ಕೋಬೇಡ. ಸರಿ ಸರಿ, ನೀವಿಬ್ರು ಮಾತಾಡ್ತೀರಿ, ನಾನು ಆಚೆ ಇರ್ತೀನಿ, ಆಯ್ತಾ? ಶಿವಲಿ, ನನಗೂ ವರ್ಧನ್ ಬಿಟ್ಟಿರಕ್ಕಾಗಲ್ಲ. ಆದ್ರೆ ಮನೆ ಪರಿಸ್ಥಿತಿ ಹೇಗಿದೆ ಅಂತ ನಿನಗೂ ಗೊತ್ತು. ಅದಕ್ಕೆ ಮನೆಯವ್ರನ್ನ ಎದುರ್ಸಕ್ಕಾಗಲ್ಲ. ಅದ್ರ ಬದಲು ಓಡ್ ಹೋಗೋಣ ಅಂತ ನಿಮ್ಮ ಅಣ್ಣ ಹೇಳಿದಾನೆ. ಏನು, ಮನೆ ಬಿಟ್ಟು ಓಡೋಗದ? ಅಲ್ಲ, ಅವನ್ಗೆ ತಲೆಗೆಲೆ ಕೆಟ್ಟಿದ್ಯಂತ? ಹುಡುಗಿಯಾಗಿ ನಾನೇ ಮನೆಯವ್ರನ್ನ ಎದುರಿಸ್ತಿದ್ದೀನಿ, ಅವನು ಮನೆ ಬಿಟ್ಟು ಓಡೋಗ್ತಾನಂತ? ನೋಡುವರ, ಈ ಮನೆಯವರೆಲ್ಲ ಹೇಗ್ ಗೊತ್ತಾ? ನಾವ್ ಹೆದರ್ಕೋತೀವಿ ಅಂತ ಅವ್ರಿಗೆ ಗೊತ್ತಾದ್ರೆ ನಮ್ಮನ್ನ ಹೆದರ್ಸ್ತಾನೆ ಇರ್ತಾರೆ. ಆದ್ರೆ ನಾವ್ ಹೆದರ್ಕೋತಿಲ್ಲ ಅಂತ ಗೊತ್ತಾದ್ರೆ ಅವರೇ ಕೂಗ್ತಾರೆ, ಅವರೇ ಹೆದರ್ಕೋತಾರೆ. ಪ್ರೀತಿಸಿ ಮದ್ವೆ ಆಗೋದು ಒಂದು ಯುದ್ಧ ಇದ್ದಾಗೆ. ಅದಕ್ಕೆ ಹೆದರ್ಕೊಂಡು ಬಚ್ಚಿಟ್ಕೋಬಾರ್ದು. ನಾವು ಯುದ್ಧ ಮಾಡಿ ಗೆಲ್ಬೇಕು ವರ. ಮನೆಯವ್ರನ್ನ ಒಪ್ಸಿ ಅವ್ರ ಮುಂದೆನೆ ಮದ್ವೆ ಆಗ್ಬೇಕು. ಈ ಓಡೋಗೋದೆಲ್ಲ ಏನೇ ಇದ್ರೂ ಕೊನೆ ಆಪ್ಷನ್ ಆಗಿ ಇಟ್ಕೊಳ್ಳಿ. ನೋಡಿ, ನೀವೇನಾದ್ರೂ ಓಡೋದ್ರೆ ಸುಬ್ಬುಗ್ ನೋವಾಗತ್ತೆ, ಸುಬ್ಬುಗ್ ಏನಾದ್ರೂ ನೋವಾದ್ರೆ ನನಗ್ ನೋವಾಗತ್ತೆ ವರ. ನಿನಗೆ ಮಾತ್ರ ಅಲ್ಲ, ಅಣ್ಣನಿಗೆ ಹರ್ಟ್ ಮಾಡೋಕ್ಕೆ ನನಗೂ ಇಷ್ಟ ಇಲ್ಲ. ಹಾಗಿದ್ರೆ ನನ್ನ ಮಾತು ಕೇಳು, ನೀವಿಬ್ರು ಸ್ವಲ್ಪ ದಿನ ವೇಟ್ ಮಾಡಿ. ನಿಮ್ಮಿಬ್ರನ್ನ ನಾನು ಒಂದು ಮಾಡ್ತೀನಿ. ಈ ಗ್ಯಾಪಲ್ಲೂ ನೀವಿಬ್ರು ಮೀಟ್ ಆಗಬೇಕು ಅಂತಂದ್ರೆ ಅದನ್ನ ನನ್ನ ಹತ್ರ ಹೇಳ್ಕೊಳ್ಳಿ, ಅದಕ್ಕೆ ನಾನು ವ್ಯವಸ್ಥೆ ಮಾಡ್ಕೊಡ್ತೀನಿ. ನಿಜವಾಗ್ಲೂ? ಇವಾಗ ನೀನು ಅಣ್ಣನ ನೋಡ್ಬೇಕು ಅಂತ ಆಸೆ ಆಗ್ತಿದ್ಯಾ? ಇರಲ್ವಾ ಮತ್ತೆ? ಗೊತ್ತು. ಆ ಕಡೆ ಅಣ್ಣಂದು ಅದೇ ರಾಗ ಅದೇ ಹಾಡು. ಅಣ್ಣ ನಿನ್ಗೋಸ್ಕರ ಕಾಯ್ತದನ್ ಬರ. ತಗೋ ಸುಬ್ಬು, ಹಾಕೋ ಇದು. ಓಕೆ ಬನ್ನಿ ಹೊಡೋಣ. ಇರು ಸುಬ್ಬು, ಎಲ್ಲಿಗಂತ ಹೋಗ್ತೀಯಾ? ಎಲ್ಲಿಗೆ? ನೀವತ್ತೆ ಆಚೆ ಹೋಗೋಣ ಅಂತ ಕರ್ಕೊಂಡ್ ಬಂದಿದ್ದೀವಿ. ಇವಾಗ ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ ನಿಮ್ಗೆ? ಗೊತ್ತು. ಆದ್ರೆ ರಾಹುಕಾಲ ಕಳೀಲಿ ಅಂತ ವೇಟ್ ಮಾಡ್ತಿದ್ದೀನಿ. ಸೊ ಮತ್ತೆ ಅದು ಮುಗಿದ್ಮೇಲೆ ಕರ್ಕೊಂಡ್ ಬರ್ಬೋದಾಗಿತ್ತಲ್ಲ ಮೇಡಮ್, ಇಷ್ಟು ಬೇಗ ಏನಕ್ಕೆ ಕರ್ಕೊಂಡ್ ಬಂದ್ರಿ? ಸ್ವಲ್ಪ ಹೊತ್ತು ಸುಬ್ಬು, ಈಗ ಮುಗಿದ್ಬಿಡುತ್ತೆ, ಸ್ವಲ್ಪ ಹೊತ್ತು. ಇನ್ನೂ ಎಷ್ಟೊತ್ತು ಮೇಡಮ್? ಸ್ವಲ್ಪ ಹೊತ್ತು, ಸ್ವಲ್ಪ. ಮೇಡಮ್, ಗೇಟ್ ಓಪನ್ ಆಯ್ತು. ಯಾರೋ ಬಂದ್ರು. ಮೇಡಮ್, ವಿಜಯಾಂಬಿಕಾ ಮೇಡಮ್
ಸುಬ್ಬು ನಡಿ ನಡಿ ನೀನು ಎಲ್ಲಿಗೆ? ನಾನು ಡೈರೆಕ್ಷನ್ ಹೇಳ್ತೀನಿ, ನಡಿ ನೀನು. ರಾಹುಕಾಲ ಮುಗೀತಾ? ರಾಹುಕಾಲ ಮುಗ್ದು ಈಗ ಶುಭ ಮುಹೂರ್ತ ಶುರು ಆಗಿದೆ, ನಡಿ ಬೇಗ. ಶ್ರಾವಣಿ, 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 ಬಾಗಲ್ ತೆಗಿಯಮ್ಮ. ಬೆಳಗ್ಗೆಯಿಂದ ರೂಮ್ನಲ್ಲೇ ಇದೆಯಲ್ಲ, ತಿಂಡಿ ಕೂಡ ಕೆಳಗಡೆ ಬಂದಿಲ್ಲ. ನಂಗೆ ಹಸ್ವಿಲ್ಲ, ನಾನು ಆಮೇಲೆ ಊಟ ಮಾಡ್ತೀನಿ. ಹಸುವಿಲ್ಲ ಅಂದ್ರೆ ಏನಮ್ಮ ಅರ್ಥ? ಹೋಗ್ಲಿ ಬಿಡು, ಫ್ರೂಟ್ಸ್ ತಂದಿದ್ದೀನಿ, ಅಟ್ಲೀಸ್ಟ್ ಫ್ರೂಟ್ಸ್ ಆದ್ರೂ ತಿನ್ನು. ನಂಗೆ ತುಂಬಾ ತಲೆನೋವ್ತಿದೆ ಚಿಕ್ಕಮ್ಮ, ನಾನು ಸ್ವಲ್ಪ ಹೊತ್ತು ಮಲ್ಕೋತೀನಿ, ಯಾರು ಡಿಸ್ಟರ್ಬ್ ಮಾಡಬೇಡಿ. ಅಯ್ಯೋಯ್ಯೋ, ತಲೆ ನೋವ್ತಿದ್ಯಮ್ಮ? ಸರಿ ಆಯ್ತು, ಮಲ್ಕೋ. ತಲೆನೋವು ಅಂದ್ಯಲ್ಲ, ಶುಂಠಿ ಕಾಫಿ ಮಾಡ್ಕೊಡ್ಲಾ? ಅಕ್ಕ ಹೂ ಅಂತಾನು ರೆಕಾರ್ಡ್ ಮಾಡಿಲ್ಲ, ಹೂ ಅಂತಾನು ರೆಕಾರ್ಡ್ ಮಾಡಿಲ್ಲ. ಅಮ್ಮಂಗೆ ಏನಂತ ಹೇಳಿ, ಯಾರು ರೆಕಾರ್ಡ್ ಹಾಕ್ಲಿ? ಶ್ರಾವಣಿ, ಕೇಳಿಸ್ತಾ ಇದೆಯಾ ನಾನು ಹೇಳಿದ್ದು? ಶೋ, ಅದ್ ಏನ್ ಹುಡುಗಿನ ಏನೋ ಇಷ್ಟು ಬೇಗ ಮಲ್ಕೊಂಬಿಟ್ಲ ಅಂತ ಕಾಣಿಸುತ್ತೆ. ಶ್ರಾವಣಿ, ಏನಾದ್ರೂ ಬೇಕಾದ್ರೆ ನನ್ನ ಕೇಳು ಆಯ್ತಾ? ಈಗ ಆರಾಮಾಗಿ ಮಲ್ಕೋ. ಸದ್ಯ ಶ್ರಾವಣಿ ಅಕ್ಕ ಬಚಾವಾದ್ರು. ಸುಬ್ಬು, ಇಲ್ಲೇ ನಿಲ್ಸು ಗಾಡಿನ. ಬಾ ಬಾ ನನ್ನ ಜೊತೆ. ಮೇಡಮ್ ಇಲ್ಲಿಗೆ ಯಾಕೆ ಬಂದಿದ್ದೀವಿ? ಅದನ್ನೆಲ್ಲ ಆಮೇಲೆ ಹೇಳ್ತೀನಿ ಸುಬ್ಬು, ಬಾ ನೀನು. ಅಲ್ಲ ಮೇಡಮ್, ವಿಜಯ ಮೇಡಮ್ ಏನು ಫಾಲೋ ಮಾಡ್ಕೊಂಡು ಬಂದಿರೋದು ನಾವು? ನಾನು ಆಮೇಲೆ ಹೇಳ್ತೀನಿ, ಬಾ ಸುಬ್ಬು ನೀನು. ಎಲ್ಲಿಗೆ ಮೇಡಮ್? ಬಾ ಸುಮ್ಮನೆ. ಮೇಡಮ್, ಯಜಮಾನ್ರ ಹೆಸರಿದೆ, ಯಜಮಾನ್ರ ಫಾರ್ಮ್ ಹೌಸ್ ಇದು? ಹೌದು ಸುಬ್ಬು, ನಾನು ಇಲ್ಲಿಗೆ ಬಂದೇ ಇರಲಿಲ್ಲ ಗೊತ್ತಾ. ನಾನಷ್ಟೇ ಅಲ್ಲ, ಅಪ್ಪನೂ ಇಲ್ಲಿಗೆ ಬಂದು ತುಂಬಾನೇ ವರ್ಷಗಳಾಗೋಯ್ತಂತೆ. ಅಲ್ಲ ನಾನು ಮೆತ್ತಗೆ ಮಾತಾಡು. ಅಲ್ಲಿ ಇಲ್ಲಿಗೆ ಯಾಕೆ ಬಂದಿದ್ದೀವಿ ಮೇಡಮ್? ಯಾಕೆ ಬಂದಿದ್ದೀವಿ ಅಂತ ಆಮೇಲೆ ಹೇಳ್ತೀನಿ, ಮೊದಲು ಒಳಗೆ ಹೋಗೋಣ, ಬಾ ಬಾ. ಒಳಗೆ ಹೋಗ್ಬೇಕಾ? ಯಾಕೆ ಮೇಡಮ್? ಯಾಕೆ ಅಂದ್ರೆ ನಾವಿಲ್ಲಿಗೆ ಬಂದಿರೋದೇ ಒಳಗೆ ಹೋಗೋಕ್ಕೆ. ಹಾಂ ಮೇಡಮ್, ನನಗೆ ಇಲ್ಲಿಗೆ ಅದಕ್ಕೆ ಕರ್ಕೊಂಬಂದಿರೋದ ಮೇಡಮ್? ಹಂಗಿದ್ರೆ ಟಾಸ್ಕ್ ಕೊಟ್ಟಿದ್ದು, ಸೋಲ್ಸಿದ್ದು, ಪನಿಷ್ಮೆಂಟು ಇದೆಲ್ಲ ಸುಳ್ಳ ಮೇಡಮ್? ನೀನು ಇವಾಗ ಯಾವ ಕ್ವೆಶನ್ಸು ಕೇಳಬೇಡ, ನೀನು ಸುಮ್ಮನೆ ಬಾ ಒಳಗೆ ನನ್ನ ಜೊತೆ. ನೀವು ಅವಾಗಲೇ ಕೊಟ್ರಲ್ಲ, ಅದೆಲ್ಲ ಪನಿಷ್ಮೆಂಟು. ಇವಾಗ ಕೊಡ್ತಿದ್ರಲ್ಲ, ಇದು ಪನಿಷ್ಮೆಂಟು. ಫಸ್ಟ್ ಆಫ್ ಆಲ್ ನಿಮ್ಮ ನಾಚೆ ಕರ್ಕೊಂಬಂದಿರೋದೇ ತಪ್ಪು. ಅಂಥದ್ರಲ್ಲಿ ವಿಜಯ ಮೇಡಮ್ನ ಗುಟ್ಟಾಗಿ ಫಾಲೋ ಮಾಡ್ಕೊಂಬಂದಿದ್ದೀವಿ. ತಪ್ಪು ತಪ್ಪು ತಪ್ಪು, ದೊಡ್ಡ ತಪ್ಪು ಮೇಡಮ್. ಈಗ ತಪ್ಪಾಗಿ ಬರ್ತೀಯ ನೀನು, ಇಲ್ವಾ? ಬಾ ನೀನು. ಮೇಡಮ್, ನನ್ನ ಮಾತು ಕೇಳಿ ಮೇಡಮ್. ಬಾವರು ಬೇಗ. ಶಿವಲಿ, ಯಾರಾದ್ರೂ ನೋಡಿದ್ರೆ? ವರ, ಅಪ್ಪ ಒಳಗಿದ್ದಾರೆ, ಅಮ್ಮ ಹೊರಗೋಗಿದ್ದಾರೆ, ನಿಮ್ಮ ಮನೆಯವ್ರು ಎಲ್ರೂ ಒಳಗೆ ಇದ್ದಾರೆ, ಯಾರು ನೋಡೋದಿಲ್ಲ. ಬಾ ನೀನು. ಆದ್ರೂ ನನಗೆ ಭಯ ಆಗ್ತದೆ. ಹೌದಾ? ಹಾಗಿದ್ರೆ ಹೋಗು ಹೋಗು. ಇಲ್ಲ ಇಲ್ಲ, ನಾನು ವರ್ಧನ್ ನೋಡ್ಬೇಕು. ಮನ್ಸಲ್ಲಿ ಇಷ್ಟೊಂದು ಪ್ರೀತಿ ಇಟ್ಕೊಂಡು ಇಷ್ಟೊಂದು ಭಯ ಪಡಬಾರ್ದು ವರ. ಬಾ. ಅಣ್ಣ ಅಣ್ಣ, ಏನ್ ಮಾಡ್ತಿದ್ದೀರಾ? ಮಾತು ಬರೀ ಮಾತಲ್ಲೇ ಇರ್ಬೇಕು.
ಸರಿ ಆಯ್ತು, ನಿಮ್ದೇನೇ ಮಾತುಕತೆ ಇದ್ರೂ ಬೇಗ ಬೇಗ ಮುಗಿಸ್ಕೊಳ್ಳಿ. ನಾನು ಅಲ್ಲೇ ನಿಂತ್ಕೊಂಡು ಕಾಯ್ತಾ ಇರ್ತೀನಿ. ಅಮ್ಮ ಬಂದ್ರೆ ಸಿಗ್ನಲ್ ಕೊಡ್ತೀನಿ, ಓಕೆನಾ? ಥ್ಯಾಂಕ್ಸ್ ಶ್ರೀವಲ್ಲಿ. ಅಣ್ಣ ಯಾಕೆ ಥ್ಯಾಂಕ್ಸ್ ಅಲ್ಲ, ಅಣ್ಣ ತಂಗಿಗೆ, ತಂಗಿ ಅಣ್ಣಂಗೆ ಇದೇ ರೀತಿ ಸಪೋರ್ಟ್ ಮಾಡ್ತಿದ್ರೆ ಫ್ಯಾಮಿಲಿನ ಎದುರಿಸ್ಬೋದು. ಅರ್ಥ ಆಯ್ತಾ ವರಲಕ್ಷ್ಮಿ? ಇದು ನಿನಗೂ ಸೇರಿದ್ದೆ. ಇದೇ ರೀತಿ ನಂದು ಸುಬ್ಬುದು ಟೂ ವೇ ಲವ್ ಆಗಿದ್ದಿದ್ರೆ ಇಲ್ಲೇ ಪಕ್ಕದಲ್ಲಿ ನಾನು ಸುಬ್ಬು ಮಾತಾಡ್ಕೊಂಡು ಹೊಟ್ಟೆ ಹೊಡ್ಕೊಂಡು ನಿಂತ್ಕೋಬೋದಾಗಿತ್ತು. ನೀನು ನೋಡ್ದೆ ನಂಗೆ ಇರಕ್ಕಾಗ್ತಿಲ್ಲ ವರು. ನಾನು ಅಷ್ಟೇ, ನಾ ಎಷ್ಟೊತ್ತಿಗೆ ನೋಡ್ತೀನೋ ಅಂತ ಒದ್ದಾಡ್ತಿದ್ದೆ. ನಾವಿಬ್ರು ಒಂದಾಗ್ತೀವ, ನಮ್ಮ ಮನೆಯವರೆಲ್ಲ ಮುಂದೆ ನಿಂತು ನಮಗೆ ಮದುವೆ ಮಾಡ್ಕೊಡ್ತಾರ. ಅದೇನೋ ಗೊತ್ತಿಲ್ಲ, ಆದ್ರೆ ಶ್ರೀವಲ್ಲಿ ಹೇಳಿದ್ದೆಲ್ಲ ನಿಜ ಆಗ್ಬೋದು ಅನ್ಸುತ್ತೆ. ಈಗ ನೋಡು, ಶ್ರೀವಲ್ಲಿ ನಮ್ಮ ಪ್ರೀತಿನ ಒಪ್ಕೊಂಡಿದ್ದಾಳೆ. ಅಂಡ್ ನಮ್ಮ ವಿಷಯ ಗೊತ್ತಿದ್ರು ಸುಬ್ಬು ಅವರು ಪಾಸಿಟಿವ್ ಆಗಿ ಮಾತಾಡ್ತಿದ್ದಾರೆ. ಹಾಗಿದ್ರೆ ನಮ್ಮ ಪ್ರೀತಿಗೆ ಇಬ್ರು ಒಪ್ಪಿಗೆ ಸಿಕ್ಕಾಯ್ತು. ನಮ್ಮನೇಲಿ ಅಪ್ಪ ಮತ್ತೆ ಅಕ್ಕನ ಒಪ್ಸೋದೇನೋ ಈಸಿ, ಇನ್ನು ಭಾವ ಮತ್ತೆ ಕಾಂತ ಮತ್ತೆ ಅವ್ರ ಬಗ್ಗೆ ನಾನು ಯೋಚನೆನೂ ಮಾಡಲ್ಲ. ಆದ್ರೆ ಅಮ್ಮನ ಒಪ್ಸೋದು ತುಂಬಾ ಕಷ್ಟ. ನಮ್ಮನೇಲಿ ಶ್ರೀವಲ್ಲಿ ಒಪ್ಕೊಂಡಿದ್ದಾಳೆ ಅಂದ್ರೆ ಅಪ್ಪ ಒಪ್ಕೊಳ್ಳೋದೇನು ದೊಡ್ಡ ವಿಷಯ ಅಲ್ಲ, ಇನ್ನು ಅಮ್ಮನೇ ಒಪ್ಕೊಳ್ಳಲ್ಲ. ಹೀಗೆ ನಮ್ ಇಬ್ರು ಅಮ್ಮಂದ್ರು ನಮ್ಮ ಪ್ರೀತಿಗೆ ಎದುರಾಗಿ ನಿಂತೆ ಹೇಗ್ ಮದ್ವೆ ಆಗಕ್ಕಾಗತ್ತೆ? ಅಣ್ಣ ಸಾಕು ಇವತ್ತಿಗೆ ಮಾತಾಡಿದ್ದು, ಅಮ್ಮ ಬರೋ ಹೊತ್ತಾಯ್ತು. ವರ ನಡಿ ಮನೆಗೆ, ನಡಿಯೋಣ. ಶಿವಲಿ ಇನ್ನೊಂದ್ 2 ನಿಮಿಷ ಕಣೆ. ನನಗೇನೋ ಪ್ರಾಬ್ಲಮ್ ಇಲ್ಲ ಅಣ್ಣ. ಅಮ್ಮ ಏನಾದ್ರೂ ಬಂದ್ರೆ ನೀವಿಬ್ರು ಸಿಕ್ಕಾಕೊಂಡ್ರೆ ಆಮೇಲೆ ನೀವೇ ಫೇಸ್ ಮಾಡ್ಬೇಕಾಗತ್ತೆ. ಇಲ್ಲ ನಾನು ಹೊರಡ್ತೀನಿ, ಬಾಯ್. ಏ ವರು, ಧೈರ್ಯವಾಗಿರು, ನಾನಿದ್ದೀನಿ. ಹಾ ನಾವಿದ್ದೀವಿ ಅಂದೆ. ಹಾಗ್ ಬಾ ದಾರಿಗೆ. ಸರಿ, ನಾನು ಹೊರಡ್ತೀನಿ. ಏ 1 ನಿಮಿಷ, ವಾಚ್ ಸಿಕ್ಕಾಕೊಂಡಿದ್ದೆ. ಅಣ್ಣ ಆಟೋ ಬಂತು. ಅಣ್ಣ ಅಮ್ಮ ಬಂದ್ಬಿಟ್ಲು. ಮೇಡಮ್, ಹಳೆ ಸಿನಿಮಾ ಕ್ಲೈಮ್ಯಾಕ್ಸಲ್ಲಿ ಬರೋ ಮನೆ ಇದ್ದಂಗಿದೆ. ಹೀರೋಗೂ ವಿಲನ್ಗೂ ಫೈಟ್ ಆಗೋದು, ಅದೆಲ್ಲ ಮುಗ್ದ್ಮೇಲೆ ಪೊಲೀಸ್ ಬರೋದು, ಇಂಥ ಸೀನ್ಗಳೆಲ್ಲ ಇಲ್ಲ ತಾನೆ ಮೇಡಮ್? ಮಾತಾಡಿ ಮೇಡಮ್.
ನಿನ್ನೂ ಯಾಕೆ ಜೀವಂತವಾಗಿಟ್ಟಿದ್ದೀನಿ ಅಂತ ಗೊತ್ತಾ ನಿನಗೆ? ನಾನು ಪಟ್ಟ ಏರೋದನ್ನ ನೀನು ನೋಡಬೇಕು, ಅಧಿಕಾರ ನನ್ನ ಕೈಗೆ ಬರೋದನ್ನ ನೀನು ನೋಡಬೇಕು. ನೀನು ಗೌರವ ಕೊಡ್ತಿದ್ದ ಎಲ್ಲರೂ ನನ್ನ ಕಾಲ್ ಕೆಳಗೆ ಬಿದ್ದಿರೋದನ್ನ ನೀನು ನೋಡಿ ನರಳಬೇಕು. ಹಾಗಲೇ ನನಗೆ ನೆಮ್ಮದಿ ಬರೋದು, ನಿನಗೆ ಸಾವು ಬರೋದು. ಏನಂದಿದ್ದೆ ನೀನು? ನಾನು ನಾಶ ಆಗ್ತೀನಿ ಅಂತನಾ? ಈ ವಿಜಯಾಂಬಿಕಾ ಜ್ವಾಲಾಮುಖಿ ಇದ್ದ ಹಾಗೆ ನನ್ನನ್ನು ಮುಟ್ಟೋದು ಅಷ್ಟು ಸುಲಭ ಅಲ್ಲ. ಅಂತದ್ರಲ್ಲಿ ನನ್ನನ್ನ ನೀನ್ ನಾಶ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಸುಮ್ಮನೆ ಬಿಡ್ತೀನ ನಾನು? ಸುಟ್ಟು ಹಾಕ್ಬಿಡ್ತೀನಿ. ನಿನ್ನನ್ನ ನೀನ್ ಹೇಗಿದೆಯಾ ಅಂತ ನೋಡ್ಕೊಂಡಿದೀಯಾ? ಆದ್ರೆ ನನ್ನ ನೋಡು. ಆದ್ರೆ ನಾನು ರಾಣಿ ತರ ಇದ್ದೀನಿ. ಸದ್ಯದಲ್ಲೇ ಮಹಾರಾಣಿ ಕೂಡ ಆಗ್ತಿದ್ದೀನಿ. ಅದನ್ನ ನೋಡೋದಕ್ಕೇನೆ ನಾನು ನಿನಗೆ ಜೀವ ಭಿಕ್ಷೆ ಕೊಟ್ಟಿರೋದು. ಸುಶೀಲಾ, ಬಂದೆಮ್ಮ. ಅಮ್ಮ, ಆದಷ್ಟು ಬೇಗ ಇವನನ್ನ ಬೇರೆ ಕಡೆ ಶಿಫ್ಟ್ ಮಾಡಬೇಕು. ಅಲ್ಲೂ ಹೀಗೆ ನೋಡ್ಕೋತಿದ್ಯೋ ಹಾಗೆ ನೋಡ್ಕೋಬೇಕು. ಸರಿಮ್ಮ. ಏನಾದರೂ ತೊಂದರೆ ಕೊಡ್ತಿದ್ದಾನಾ? ಹಾಗೇನೂ ಇಲ್ಲ, ಆದರೆ ಅವಾಗವಾಗ ಹೆಸರಿಟ್ಟು ಕೂಗ್ತಾ ಇರ್ತಾನೆ. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ನಾವು ಸ್ವಲ್ಪ ಹೊರಗಡೆ ಹೋಗ್ತಿದ್ದೀವಿ. ಬರೋದು ಒಂದು 8-10 ದಿನ ಆಗುತ್ತೆ. ಅಲ್ಲಿವರೆಗೂ ಇವನನ್ನು ಜೋಪಾನವಾಗಿ ನೋಡ್ಕೊ. ಸರಿಮ್ಮ. ಅಮ್ಮ, ಫಾರಿನ್ಗೆ ಏನಾರು ಹೋಗ್ತಿದ್ದೀರಾ? ಇಲ್ಲ, ಸಾಲಿಗ್ರಾಮಕ್ಕೆ ಹೋಗ್ತಾ ಇದ್ದೀವಿ. ಸಾಲಿಗ್ರಾಮ ಹೋಗೋ ಕಡೆಗೂ ನೀನು ಸಾಲಿಗ್ರಾಮಕ್ಕೆ ಹೋಗೋ ಟೈಮ್ ಬಂದೇ ಬಿಡ್ತು. ನಿನ್ನ ಸರ್ವನಾಶ ಅಲ್ಲೇ, ನಿನ್ನ ಅಂತ್ಯಕ್ಕೆ ಸಾಲಿಗ್ರಾಮನೇ ಸರಿ, ಅಲ್ಲೇ ನಿನ್ ಕೊನೆ ಆಗುತ್ತೆ. ನಿನ್ನ ಪಾಪ ಕೊಡ ತುಂಬ ಹಾಗೆ ನೀನಲ್ಲೇ ಸಾಯ್ಯ. ಏನು ನೀವಿಬ್ರು ಇಲ್ಲಿ ಯಾಕೆ ನಿಂತಿದ್ದೀರಾ? ಸುಮ್ಮನೆ ನಿಂತಿದ್ದೀವಮ್ಮ. ಯಾಕೆ ನಿಂತ್ಕೋಬಾರ್ದಾ? ಸುಮ್ಮನೆ ನಿಂತಿದ್ರಾ ಅಥವಾ ಹಳೆ ಚಾಳಿ ಮತ್ತೆ ಶುರು ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದ್ರಾ ಇಬ್ರು? ಅಮ್ಮ, ಹಾಗೆಲ್ಲ ಏನಿಲ್ಲ, ಸುಮ್ಮನೆ ಮಾತಾಡ್ತಾ ಇದ್ವಿ ಅಷ್ಟೇ. ಅಲ್ಲ, ನೀನು ಅಷ್ಟೆಲ್ಲ ಮಾಡಾದ್ಮೇಲೆ ನಮಗೆ ಮತ್ತೆ ಆ ಥರ ಮಾಡೋದಕ್ಕೆ ಧೈರ್ಯ ಬರುತ್ತಾ? ಹೌದು
ಹೌದಮ್ಮ, ಅಣ್ಣ ತುಂಬಾ ಬುದ್ಧಿ ಕಲ್ತಿದ್ದಾನೆ. ಇನ್ಮೇಲಿಂದ ನೀನ್ ಏನೇ ಹೇಳಿದ್ರು ಕೇಳ್ತಾನೆ.